ಸ್ನೇಹಿತರೆ, ಡೈನೋಸಾರ್ಗಳಿಗಿಂತಲೂ ಕೋಟಿ ವರ್ಷಗಳ ಮೊದಲೇ ಈ ಭೂಮಿಗೆ ಬಂದು ಇಂದಿಗೂ ಬದುಕಿರುವ ಈ ವಿಚಿತ್ರ ಜೀವಿ ಯಾವುದು ಗೊತ್ತಾ? ಅಚ್ಚರಿಯ ವಿಷಯವೆಂದರೆ ಇಷ್ಟು ಕೋಟಿ ವರ್ಷಗಳಾದರೂ ಇದರ ರೂಪ ಮಾತ್ರ ಚೂರು ಬದಲಾಗಿಲ್ಲ. ರೆಕ್ಕೆಗಳಿಲ್ಲದೆ ಅಕ್ಕಿಯಂತೆ ಜಿಗಿಯುವ ಈ ಜೀವಂತ ಪಳಿಯುಳಿಕೆಯ ಅಸಲಿ ರಹಸ್ಯವೇನು ತಿಳಿಯೋಣ ಬನ್ನಿ. ಈ ಜೀವಿಯ ಹೆಸರು ಆರ್ಕಿಯೋಗ್ನಾಥ. ಇದನ್ನು ಸಾಮಾನ್ಯವಾಗಿ ಜಂಪಿಂಗ್ ಬ್ರಿಸ್ಟಲ್ ಟೇಲ್ ಎಂದು ಕರೆಯುತ್ತಾರೆ. ಇವುಗಳನ್ನು ನೋಡಲು ಸಣ್ಣ ಮೀನಿನಂತೆ ಕಂಡರೂ ಇವು ಕೀಟಗಳ ವರ್ಗಕ್ಕೆ ಸೇರುತ್ತವೆ. ವಿಜ್ಞಾನಿಗಳ ಪ್ರಕಾರ ಇವು ಭೂಮಿಯ ಮೇಲೆ ಸುಮಾರು 400 ಮಿಲಿಯನ್ ವರ್ಷಗಳಿಂದ ಜೀವಿಸುತ್ತಿವೆ. ಅಂದರೆ ಇವು ಡೈನೋಸಾರ್ಗಳು ಹುಟ್ಟುವುದಕ್ಕಿಂತಲೂ ಕೋಟಿ ವರ್ಷಗಳ ಮೊದಲೇ ಭೂಮಿಗೆ ಬಂದಿದ್ದವು. ಆಶ್ಚರ್ಯಕರ ವಿಷಯವೆಂದರೆ ಅಂದಿನಿಂದ ಇಂದಿನವರೆಗೆ ಇವುಗಳ ರೂಪದಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ. ಅದಕ್ಕಾಗಿಯೇ ಇವುಗಳನ್ನು ಜೀವಂತ ಪಳಿಯುಳಿಕೆಗಳು ಅಥವಾ ಲಿವಿಂಗ್ ಫಾಸಿಲ್ಸ್ ಎಂದು ಕರೆಯಲಾಗುತ್ತದೆ. ಇವು ಮೈಕ್ರೋಕೊರಿಫಿಯಾ ಎನ್ನುವ ಕ್ರಮಾಂಕಕ್ಕೆ ಸೇರಿವೆ. ಇವು ಪ್ರಪಂಚದಾದ್ಯಂತ ಕಂಡುಬರುತ್ತವೆ, ಆದರೆ ನಮ್ಮ ಕಣ್ಣಿಗೆ ಅಷ್ಟು ಸುಲಭವಾಗಿ ಬೀಳುವುದಿಲ್ಲ. ಇವುಗಳಿಗೆ ರೆಕ್ಕೆಗಳಿರುವುದಿಲ್ಲ. ಇದು ಇವುಗಳ ಮೊದಲ ಗುರುತು. ವಿಕಾಸದ ಹಾದಿಯಲ್ಲಿ ಇವು ಎಂದಿಗೂ ರೆಕ್ಕೆಗಳನ್ನು ಪಡೆದುಕೊಂಡಿಲ್ಲ. ಇವುಗಳ ದೇಹವು ಸಣ್ಣ ಸಣ್ಣ ಉರುಪೆಗಳಿಂದ ಮುಚ್ಚಲ್ಪಟ್ಟಿರುತ್ತವೆ. ಈ ಉರುಪೆಗಳು ಇವುಗಳಿಗೆ ಲೋಹದಂತೆ ಹೊಳೆಯುವ ಬಣ್ಣವನ್ನು ನೀಡುತ್ತವೆ. ಇವುಗಳ ತಲೆಯ ಮೇಲೆ 2 ದೊಡ್ಡ ಸಂಯುಕ್ತ ಕಣ್ಣುಗಳು ಇರುತ್ತವೆ. ಈ ಕಣ್ಣುಗಳು ತಲೆಯ ಮಧ್ಯಭಾಗದಲ್ಲಿ ಒಂದಕ್ಕೊಂದು ಸೇರಿಕೊಂಡಿರುತ್ತವೆ. ಇವುಗಳ ದೃಷ್ಟಿಶಕ್ತಿ ತುಂಬಾ ಚೆನ್ನಾಗಿರುತ್ತದೆ. ಇದು ಶತ್ರುಗಳಿಂದ ತಪ್ಪಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ಇವುಗಳ ಬಾಯಿಯ ರಚನೆ ತುಂಬಾ ಪುರಾತನವಾದದ್ದು. ಇವುಗಳಿಗೆ ಒಂದೇ ಒಂದು ದವಡೆಯ ಮೂಳೆ ಇರುತ್ತದೆ. ಆಧುನಿಕ ಕೀಟಗಳಿಗೆ 2 ದವಡೆಯ ಮೂಳೆಗಳಿರುತ್ತವೆ, ಆದರೆ ಇವುಗಳಿಗೆ ಒಂದೇ ಇರುವುದು ವಿಶೇಷ. ಇವುಗಳ ತಲೆಯ ಕೆಳಭಾಗದಲ್ಲಿ ಉದ್ದವಾದ ಆಂಟೆನಾಗಳು ಇರುತ್ತವೆ. ಈ ಆಂಟೆನಾಗಳ ಮೂಲಕ ಇವು ಸುತ್ತಮುತ್ತಲಿನ ಪರಿಸರವನ್ನು ಗ್ರಹಿಸುತ್ತವೆ. ಆರ್ಕಿಯೋಗ್ನಾಥ ಎಂಬ ಹೆಸರಿನ ಅರ್ಥ ಪುರಾತನ ದವಡೆ ಎಂದಾಗುತ್ತದೆ. ಇವುಗಳ ದೇಹದ ಹಿಂಭಾಗದಲ್ಲಿ 3 ಉದ್ದವಾದ ಬಾಲದಂತೆ ರಚನೆಗಳಿರುತ್ತವೆ. ಮಧ್ಯದ ಬಾಲವು ಪಕ್ಕದ 2 ಬಾಲಗಳಿಗಿಂತ ಹೆಚ್ಚು ಉದ್ದವಾಗಿರುತ್ತದೆ. ಇವುಗಳನ್ನು ಬ್ರಿಸ್ಟಲ್ ಟೇಲ್ ಎಂದು ಕರೆಯಲು ಈ ಬಾಲಗಳೇ ಕಾರಣ. ಇವುಗಳಿಗೆ ಜಿಗಿಯುವ ಅದ್ಭುತ ಸಾಮರ್ಥ್ಯವಿದೆ. ಅಪಾಯ ಎದುರಾದಾಗ ಇವು ತಮ್ಮ ಬಾಲವನ್ನು ನೆಲಕ್ಕೆ ಬಲವಾಗಿ ಬಡಿಯುತ್ತವೆ. ಇದರಿಂದ ಇವು ಸುಮಾರು 25ರಿಂದ 30 ಸೆಂಟಿಮೀಟರ್ ಎತ್ತರಕ್ಕೆ ಜಿಗಿಯಬಲ್ಲವು. ಇಷ್ಟು ಪುಟ್ಟ ಜೀವಿಗೆ ಈ ಮಟ್ಟದ ಜಿಗಿತ ನಿಜಕ್ಕೂ ಆಶ್ಚರ್ಯಕರ. ಇವು ಹೆಚ್ಚಾಗಿ ರಾತ್ರಿಯ ಸಮಯದಲ್ಲಿ ಮಾತ್ರ ಹೊರಬರುತ್ತವೆ. ಹಗಲಿನಲ್ಲಿ ಇವು ಕಲ್ಲುಗಳ ಸಂದಿಯಲ್ಲಿ ಅಥವಾ ಮರದ ತೊಗಟೆಯ ಅಡಿಯಲ್ಲಿ ಅಡಗಿರುತ್ತವೆ. ಇವುಗಳಿಗೆ ತೇವಾಂಶವಿರುವ ಜಾಗಗಳೆಂದರೆ ತುಂಬಾ ಇಷ್ಟ. ಪಾಚಿ ಇವುಗಳ ಮುಖ್ಯ ಆಹಾರವಾಗಿರುತ್ತದೆ. ಕಲ್ಲುಗಳ ಮೇಲೆ ಬೆಳೆಯುವ ಕಲ್ಲು ಹೂಗಳನ್ನು ಇವು ತಿನ್ನುತ್ತವೆ. ಕೊಳೆಯುತ್ತಿರುವ ಸಸ್ಯಗಳು ಮತ್ತು ಸಾವಯವ ವಸ್ತುಗಳನ್ನು ಕೂಡ ಇವು ಸೇವಿಸುತ್ತವೆ. ಇವು ಪರಿಸರವನ್ನು ಸ್ವಚ್ಛವಾಗಿಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಇವುಗಳ ಸಂತಾನೋತ್ಪತ್ತಿ ಕ್ರಿಯೆಯು ತುಂಬಾ ವಿಭಿನ್ನವಾಗಿರುತ್ತದೆ. ಗಂಡು ಕೀಟವು ರೇಷ್ಮೆಯಂತಹ ದಾರವನ್ನು ನೇಯ್ದು ಅದರ ಮೇಲೆ ಶುಕ್ರಾಣುವನ್ನು ಇಡುತ್ತವೆ. ಹೆಣ್ಣು ಕೀಟವು ನಂತರ ಅದನ್ನು ಸ್ವೀಕರಿಸಿ ಮೊಟ್ಟೆಗಳನ್ನು ಇಡುತ್ತದೆ. ಇವು ಕಲ್ಲುಗಳ ನಡುವೆ ಅಥವಾ ಸಣ್ಣ ಬಿರುಕುಗಳಲ್ಲಿ ಮೊಟ್ಟೆಗಳನ್ನು ಇಡುತ್ತವೆ. ಈ ಕೀಟಗಳು ತಮ್ಮ ಜೀವಿತಾವಧಿಯಲ್ಲಿ ಹಲವಾರು ಬಾರಿ ಚರ್ಮವನ್ನು ಸುಲಿಯುತ್ತವೆ. ಇವು ವಯಸ್ಕರಾದ ಮೇಲೂ ಚರ್ಮ ಸುಲಿಯುವುದನ್ನು ಮುಂದುವರಿಸುತ್ತವೆ. ಇವು ಸುಮಾರು 2ರಿಂದ 4 ವರ್ಷಗಳ ಕಾಲ ಬದುಕಬಲ್ಲವು. ಕೀಟಗಳ ಜಗತ್ತಿನಲ್ಲಿ ಇದು ದೀರ್ಘ ಆಯಸ್ಸು ಎಂದು ಪರಿಗಣಿಸಲಾಗುತ್ತದೆ. ಇವುಗಳಿಗೆ ಮನುಷ್ಯರಿಗೆ ಹಾನಿ ಮಾಡುವ ಯಾವುದೇ ವಿಷಕಾರಿ ಅಂಶಗಳಿಲ್ಲ. ಇವು ಕಚ್ಚುವುದಿಲ್ಲ ಮತ್ತು ಯಾವುದೇ ರೋಗವನ್ನು ಹರಡುವುದಿಲ್ಲ. ಇವು ಪರಿಸರಕ್ಕೆ ಪೂರಕವಾದ ನಿರಪಾಯಕಾರಿ ಜೀವಿಗಳು. ಭೂಮಿಯ ಇತಿಹಾಸವನ್ನು ಅರ್ಥ ಮಾಡಿಕೊಳ್ಳಲು ವಿಜ್ಞಾನಿಗಳಿಗೆ ಇವು ಬಹಳ ಮುಖ್ಯ. ಇವುಗಳ DNA ಇಂದಿಗೂ ಪುರಾತನ ಕಾಲದ ಕೀಟಗಳ ಮಾಹಿತಿಯನ್ನು ಹೊಂದಿದೆ. ಇವು ಆರ್ಕ್ಟಿಕ್ ಮತ್ತು ಅಂಟಾರ್ಟಿಕಾ ಹೊರತುಪಡಿಸಿ ಎಲ್ಲಾ ಕಡೆಗಳಲ್ಲೂ ಇವೆ. ಸಮುದ್ರ ತೀರದ ಕಲ್ಲುಗಳ ಮೇಲೂ ಇವುಗಳ ಕೆಲವು ಪ್ರಭೇದಗಳು ಕಂಡುಬರುತ್ತವೆ. ಇವುಗಳ ಮೈಮೇಲಿನ ಹುರುಪೆಗಳು ತುಂಬಾ ಮೃದುವಾಗಿರುತ್ತವೆ. ಯಾರಾದರೂ ಇವುಗಳನ್ನು ಹಿಡಿಯಲು ಹೋದರೆ ಉರುಪೆಗಳು ಉದುರಿ ಇವು ಜಾರಿಕೊಳ್ಳುತ್ತವೆ. ಇವು ಶತ್ರುಗಳಿಂದ ತಪ್ಪಿಸಿಕೊಳ್ಳಲು ಇವು ಬಳಸುವ ಒಂದು ತಂತ್ರ. ಇವುಗಳ ದೇಹದ ಬಣ್ಣ ಪರಿಸರಕ್ಕೆ ತಕ್ಕಂತೆ ಕಂದು ಅಥವಾ ಬೂದು ಬಣ್ಣದಲ್ಲಿರುತ್ತದೆ. ಇದರಿಂದ ಇವು ಕಲ್ಲುಗಳ ಮೇಲೆ ಕುಳಿತಾಗ ಸುಲಭವಾಗಿ ಗುರುತಿಸಲು ಸಾಧ್ಯವಾಗುವುದಿಲ್ಲ. ಇದನ್ನು ಕ್ಯಾಮೋಫ್ಲಾಜ್ ಎಂದು ಕರೆಯಲಾಗುತ್ತದೆ. ಇವುಗಳ ಕಿಬ್ಬೊಟ್ಟೆಯ ಭಾಗದಲ್ಲಿ ಸಣ್ಣ ಸಣ್ಣ ಕಾಲುಗಳಂತಹ ರಚನೆಗಳಿರುತ್ತವೆ. ಇವುಗಳಿಗೆ ಸ್ಟೈಲಿ ಎಂದು ಹೆಸರು. ಇವು ವೇಗವಾಗಿ ಚಲಿಸಲು ಮತ್ತು ಸಮತೋಲನ ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತವೆ. ಇವುಗಳ ವಿಕಾಸವು ಕೀಟ ಪ್ರಪಂಚದ ಆರಂಭಿಕ ಹಂತವನ್ನು ತೋರಿಸುತ್ತದೆ.
ಜಿರಳೆಗಳಿಗಿಂತಲೂ ಇವು ಹಳೆಯ ಪ್ರಭೇದಕ್ಕೆ ಸೇರಿದವು. ಇವುಗಳಲ್ಲಿ ಸುಮಾರು 500ಕ್ಕೂ ಹೆಚ್ಚು ವಿಭಿನ್ನ ಪ್ರಭೇದಗಳಿವೆ. ಪ್ರತಿ ಪ್ರಭೇದವು ತನ್ನದೇ ಆದ ವಿಶಿಷ್ಟ ಲಕ್ಷಣಗಳನ್ನು ಹೊಂದಿವೆ. ಹೆಚ್ಚಿನವು ಕಾಡುಗಳಲ್ಲಿ ಮತ್ತು ತೇವಾಂಶವಿರುವ ತೋಟಗಳಲ್ಲಿ ವಾಸಿಸುತ್ತವೆ. ನಮ್ಮ ಮನೆಯ ಸುತ್ತಮುತ್ತ ಹಳೆಯ ಗೋಡೆಗಳ ಮೇಲೂ ಇವು ಇರಬಹುದು. ಇವು ಬೆಳಕನ್ನು ಕಂಡರೆ ತಕ್ಷಣ ಓಡಿ ಹೋಗುತ್ತವೆ. ಇವುಗಳ ಗಾತ್ರ ಸಾಮಾನ್ಯವಾಗಿ 10 ರಿಂದ 20 ಮಿಲಿಮೀಟರ್ ಇರುತ್ತದೆ. ನೋಡಲು ಸಣ್ಣದಾಗಿದ್ದರೂ ಇವುಗಳ ಶಕ್ತಿ ಅಪಾರ. ಇವುಗಳ ಜಿಗಿತವು ಕೀಟ ಸಾಮ್ರಾಜ್ಯದಲ್ಲಿ ಅತ್ಯಂತ ವೇಗದ ಚಲನೆಗಳಲ್ಲಿ ಒಂದಾಗಿದೆ. ಇವುಗಳಿಗೆ ಯಾವುದೇ ಶಬ್ದ ಮಾಡುವ ಸಾಮರ್ಥ್ಯವಿಲ್ಲ. ಇವು ಸಂಪೂರ್ಣವಾಗಿ ಮೌನವಾಗಿ ಬದುಕುವ ಜೀವಿಗಳು. ಇವು ಪರಿಸರದ ಆಹಾರ ಸರಪಳಿಯಲ್ಲಿ ಪ್ರಮುಖ ಕೊಂಡಿಯಾಗಿದೆ. ಸಣ್ಣ ಪಕ್ಷಿಗಳು ಮತ್ತು ಜೇಡಗಳಿಗೆ ಇವು ಆಹಾರವಾಗುತ್ತವೆ. ಪ್ರಕೃತಿಯ ಸಮತೋಲನ ಕಾಪಾಡುವಲ್ಲಿ ಇವುಗಳ ಕೊಡುಗೆ ದೊಡ್ಡದು. ಈ ಪುಟ್ಟ ಜೀವಿಯ ಬಗ್ಗೆ ಇಷ್ಟೊಂದು ಆಳವಾದ ಮಾಹಿತಿ ನಿಜಕ್ಕೂ ಅಚ್ಚರಿ ತರುತ್ತದೆ. 40 ಕೋಟಿ ವರ್ಷಗಳಿಂದ ಉಳಿದು ಬಂದಿದೆ ಎಂದರೆ ಇದರ ಬದುಕುಳಿಯುವ ಸಾಮರ್ಥ್ಯ ಎಷ್ಟಿರಬಹುದು. ಇಂದಿನ ವಿಡಿಯೋದಲ್ಲಿ ನೀವು ಅರ್ಕಜ್ಞಾತ ಬಗ್ಗೆ ಹೊಸ ವಿಷಯಗಳನ್ನು ತಿಳಿದಿದ್ದೀರಿ ಎಂದು ನಾವು ಭಾವಿಸುತ್ತೇವೆ. ಇಂತಹ ಇನ್ನೂ ಹೆಚ್ಚಿನ ಆಸಕ್ತಿದಾಯಕ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗುವ. ಅಲ್ಲಿಯವರೆಗೂ ಧನ್ಯವಾದಗಳು.